ಅದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿಯ FA1 ಪರೀಕ್ಷೆಗೆ ಗಣಿತ ವಿಷಯದಲ್ಲಿ ಒಂದು 20 ಅಂಕಗಳಿರ್ತಕ್ಕಂಥ ಒಂದು ಅಚೀವ್ಮೆಂಟ್ ಟೆಸ್ಟ್ ಅಂದರೆ ಸಾಧನಾ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ ನಾನು ಕನ್ನಡ, ಹಿಂದಿ, SS ಮತ್ತು ಸೋಷಿಯಲ್ ಸೈನ್ಸಲ್ಲಿ ಹಾಕಿದೆ. ಸೊ ಇವತ್ತು ಮ್ಯಾಥ್ಸಲ್ಲಿದೆ. ಸೊ ಇಂಗ್ಲೀಷ್ನಲ್ಲಿನೂ ಕೂಡ ಬೇಗನೆ ಲೈನ್ ಅಪ್ ಮಾಡ್ತೀವಿ. ಆಮೇಲೆ ಇಲ್ಲಿರ್ತಕ್ಕಂಥ ಎಲ್ಲ ಪಾಠಗಳಲ್ಲಿ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಅವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ FA ಎಕ್ಸಾಮ್ಗಳಿಗೆ ಹೆಚ್ಚು ಅಂಕಗಳನ್ನು ತೆಗಿಬೋದು. ಇಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಕೇವಲ ಮಾದರಿ ಅಂತ ಮಾತ್ರ ತಿಳಿದುಕೊಡ್ರಿ. ಇದು ಕ್ವಶನ್ ಪೇಪರ್ ಒರಿಜಿನಲ್ ಅಲ್ಲ, ಬಟ್ ಪ್ಯಾಟರ್ನಲ್ಲಿ ಕ್ವಶನ್ಸ್ ನಿಮಗೆ ಬರ್ತಕ್ಕಂಥ ಸಾಧ್ಯತೆಗಳು ತುಂಬಾ ಇದ್ದಾವೆ. ಸೊ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ 3√2 ಅಕರ್ಣೀಕಾರಕ ಅಂತ ಕೇಳಿದ್ದಾರೆ. ಆಪ್ಷನ್ A √3, ಆಪ್ಷನ್ B 3√2, ಆಪ್ಷನ್ C √2, ಆಪ್ಷನ್ D 3. ಪ್ರಶ್ನೆ 2, 4x² - 3x + 7 ನಲ್ಲಿ x² ನ ಸಹಗುಣಕ ಯಾವುದು? A1, B -3, C7, D4. ಇನ್ನು ಮೂರನೇ ಪ್ರಶ್ನೆ ಇತ್ತು, ಅದು ಕೂಡ ಒಂದು ಅಂಕಕ್ಕೆ ಕೇಳಿದ್ದಾರೆ. 5x³ + 4x² + 7x ಈ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಿದ್ದಾರೆ. ನಾಲ್ಕನೇ ಪ್ರಶ್ನೆ 125⁻1/3 ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಪ್ರಶ್ನೆ 3ರಲ್ಲಿ 2 ಅಂಕದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡಿ. 3 ಮತ್ತು 4ರ ನಡುವಿನ 6 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 6ನೇ ಪ್ರಶ್ನೆ A14, B -3 -5, C2 -4, D -4 3 ಈ ಬಿಂದುಗಳ ನಿರ್ದೇಶಾಂಕಗಳ ಚಿಹ್ನೆಗಳನ್ನು ಗಮನಿಸಿರಿ. ಆ ಬಿಂದುಗಳು ಯಾವ ಚತುರ್ಥಾಂಕಗಳಲ್ಲಿ ಬರ್ತವೆ ಅನ್ನೋದನ್ನು ಗುರುತಿಸಿರಿ. 7ನೇ ಪ್ರಶ್ನೆ x² + 7x + 12 ಅಪವರ್ತಿಸಿ ಅಂತ ಕೇಳಿದ್ದಾರೆ. ಇನ್ನು 3 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ನೋಡೋದಾದರೆ, ಸೊ ಛೇದವನ್ನು ಅಕರ್ಣೀಕರಿಸಿ ಸುಲಭೀಕರಿಸಿ ಈ ಪ್ಯಾಟರ್ನ್ ಅಂತೂ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಎಲ್ಲರೂ ಕೇಳ್ತಾರೆ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಏನಿದೆ ನೋಡಿ, 1/√7 ಇದೆ, ಎರಡನೇದು 1/√5 ಮತ್ತು √2 ಅಂತ ಇದೆ. ಇನ್ನೊಂದು ಕೇಳಿದ್ದಾರೆ x + y + z = 0 ಆದರೆ x³ + y³ + z³ 3xyz ಅಂತ ತೋರಿಸ್ರಿ. ಇನ್ನು 9ನೇ ಪ್ರಶ್ನೆ, ಇದನ್ನು ಕೂಡ ಕಲ್ಕೊಂಡೋಗಿ, ಇದು ಕೂಡ ನಿಮ್ಮ ಎಕ್ಸಾಮಲ್ಲಿ ಬಂದೇ ಬರ್ತದೆ. √3 ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿರಿ, ಆಮೇಲೆ ಪೈಥಾಗೋರಸನ ಪ್ರಮೇಯವನ್ನು ಬಳಸ್ರಿ ಅಂತ ಅಲ್ಲಿ ಏನು ಮಾಡಿದ್ದಾರೆ, ಕ್ವಶನ್ ಅನ್ನು ಕೇಳಿದ್ದಾರೆ. ಇನ್ನು 4 ಮಾರ್ಕ್ಸ್ ಕ್ವಶನ್ದಲ್ಲಿ ಏನು ಕೇಳಿದ್ದಾರೆ ನೋಡ್ರಿ, ಅದರಲ್ಲಿ 2 ಪಾರ್ಟ್ ಮಾಡಿದ್ದಾರೆ. 1ನೇ ಪಾರ್ಟಲ್ಲಿ 10/3 ಮತ್ತು 7/8ಗಳ ದಶಮಾಂಶ ವಿಸ್ತರಣೆಗಳನ್ನು ಬರೀರಿ. ಅದು ಅಂತ್ಯಗೊಳ್ಳುವ ಮತ್ತು ಅಂತ್ಯಗೊಳ್ಳದೆ ಆವರ್ತವಾಗುವ ದಶಮಾಂಶವಾಗಿದೆ ಅಂತ ತೀರ್ಮಾನಿಸ್ರಿ. ಇನ್ನು ಎರಡನೇದು x + 2y + 4z² ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತರಿಸಿರಿ. ಸೊ ನೋಡಿ, ಯಾವೆಲ್ಲ ಟೈಪ್ದು ಕ್ವಶನ್ಸ್ಗಳು ನಿಮ್ಮ ಎಕ್ಸಾಮಲ್ಲಿ ಖಂಡಿತವಾಗಿ ಬರ್ತವೆ ಅಂತಂದರೆ, ಅಭಾಗಲಬ್ಧ ಸಂಖ್ಯೆಯನ್ನು ಕಂಡುಹಿಡಿತಕ್ಕಂಥದ್ದು ಕೇಳ್ತಾರೆ, ಸುಲಭೀಕರಿಸಿದ್ದು ಬರ್ತವೆ, ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸ್ತಕ್ಕಂಥದ್ದು ಬರ್ತವೆ, ನಿತ್ಯ ಸಮೀಕರಣ ಉಪಯೋಗಿಸಿ ವಿಸ್ತರಿಸಿ ಅಂತ ಬರ್ತವೆ. ಈ ಕ್ವಶನ್ಸ್ಗಳಂತೂ ಕೂಡ ಆಲ್ಮೋಸ್ಟ್ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ಗಳು ಏನು ಮಾಡ್ತಾರಪ್ಪ ಅಂದರೆ ಕವರ್ ಮಾಡ್ತಾರೆ, ಯಾಕಂದರೆ ಕಲಿಕಾಂಶಗಳು ಅದೇ ಇರೋದ್ರಿಂದ. ಓಕೆ, ಸೊ ಈ ಥರದ ಲೆಕ್ಕಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿ ನೀವುಗಳು ಕೂಡ ನಿಮ್ಮ ಶಾಲೆಯಲ್ಲಿ ನಡೀತಕ್ಕಂಥ FAಗಳಲ್ಲಿ ಉತ್ತಮ ಅಂಕಗಳನ್ನು ಪಡಿತೀರಿ ಅಂತ ಹೇಳ್ತಾ, ಸೊ ಇದು ಕೇವಲ ಮಾದರಿ ಪರೀಕ್ಷೆ. ಸೊ ಕನ್ನಡ, ಸಮಾಜ ವಿಜ್ಞಾನ, ಹಿಂದಿ ಮತ್ತು ಬೇರೆ ವಿಷಯಗಳದ್ದು ಕೂಡ ನಾನು ಕ್ವಶನ್ ಪೇಪರನ್ನು ಆಲ್ರೆಡಿ ಹಾಕಿದ್ದೀನಿ. ಓಕೆ, ಆಯಾ ವಿಷಯದಲ್ಲಿದ್ದಾವೆ, ಅವುಗಳನ್ನ ನೋಡಿದರೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.